ಕೇರ್ಪುರ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬಿದ್ದಿರುವ ರಸ್ತೆ ಗುಂಡಿಗಳನ್ನು ಮುಚ್ಚುವಂತೆ ಆಗ್ರಹಿಸಿ ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಕುಮಾರ್ ಶೆಟ್ಟಿ ಬಣದ ಕಾರ್ಯಕರ್ತರು ಕೇರ್ಪುರದ ಬಿಬಿಎಂಪಿ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಿದರು. ಪಾದಚಾರಿ ಮೇಲೆ ಯಾವ ಜಾಗ ಪಾದಚಾರಿ ನಾವು ಕೇರ್ಪುರ ಮೇನ್ ರೋಡ್ ಇದೆ, ನಾವು ಪದೇ ಪದೇ ತೆಗಿತಾ ಇದ್ದೀವಿ. ನಿಮ್ಗೆ ಕಣ್ಣಿಗೆ ಕಾಣ್ತಾ ಇದೆ. ಅಂಗಡಿ ವ್ಯಾಪಾರಸ್ಥರು ನಾಮಪಾಲಗಳನ್ನ ಗೋಡೆ ಮೇಲೆ ಬರೆದಿರ್ತಾರೆ. ಅವ್ರದ್ದು ಯಾಕೋ ಏನೋ ಒಂದು ಆಲ್ರೆಡಿ ಹೈಟ್ ಮೇಲೆ ಅದನ್ನ ಬೋರ್ಡ್ಗಳು ಇನ್ನೂ ಎತ್ತರವಾಗಿ ಕಾಣಿಸ್ಲಿ ಅಂತೇಳಿ ಬೋರ್ಡ್ಗಳು ಅಳವಡಿಸ್ತಾರೆ. ಅದು ಸಾರ್ವಜನಿಕ ತಲೆ ಏಟಾಗುವಂತ ಕೆಲಸ ಆಗಿದೆ. ನಾವೇನಾದ್ರೂ ಅವ್ರನ್ನ ಹೋಗಿ ಕೇಳಿದ್ರೆ ನಾವು ಅದಕ್ಕೆ ಒಂದು ಉಡಾಪಿ ಉತ್ತರ ಕೊಡೋದು, ಸರಿಯಾದ ಉತ್ತರ ಕೊಡೋದು. ಆ ತಲೆ ಹೊಡ್ಕೊಂಡು ಅವ್ರು ರಕ್ತ ಬರ್ಸ್ಕೊಂಡು ಆಸ್ಪತ್ರೆಗೆ ಹೋಗ್ಬೇಕು. ಅಲ್ಲಿ ಒಂದು ತಮ್ಮಲ್ಲಿ ನಾನು ಮನವಿ ಮಾಡೋದೇನಂದ್ರೆ, ಈ ಪಾದಚಾರಿ ರಸ್ತೆಗಳ ಮೇಲೆ ಬಿಬಿಎಂಪಿ ರಸ್ತೆ ಯಾರೇ ಸಾರ್ವಜನಿಕ ಬೋರ್ಡ್ ಇರಬಾರ್ದು, ರೈಟಿಂಗ್ ಅಲ್ಲಿ ಮಾಡಿಸೋಕೆ ಒಂದು ಪ್ರಯತ್ನ ಪಡ್ಬೇಕು ಸರ್. ಯಾಕಂದ್ರೆ ಅಧಿಕಾರಿಗಳು ಏನ್ ಮಾಡೋದೇನೋ ಗೊತ್ತಿಲ್ಲ. ತಮ್ಮ ಮೇಲೆ ನಮ್ಗೆ ಭರವಸೆ ಇದೆ, ನೀವು ಮಾಡಿಸ್ತೀರ ನಾವು ವಿಶ್ವಾಸ ಇಟ್ಕೊಂಡು ನಾವು ನಿಮಗೆ ಕೆಇಬಿ ಬೆಸ್ಕಾಂ ಅವ್ರದ್ದು ದೊಡ್ಡ ಗುಂಡಿ ಹೊಡೆದು ಅಲ್ಲಿ ಕೇಬಲ್ ಒಳಗಡೆ ತಗೊಂಡೋಗಿದ್ದಾರೆ. ಕರ್ನಾಟಕ ರಕ್ಷಣಾ ವೇದಿಕೆ ಕೇರ್ಪುರ ಕ್ಷೇತ್ರದ ಅಧ್ಯಕ್ಷ ಕೃಷ್ಣಮೂರ್ತಿ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಯಿತು. ಕೇರ್ಪುರ ಕ್ಷೇತ್ರ ವ್ಯಾಪ್ತಿಯ ಬಸವನಪುರ, ದೇವಸಂದ್ರ, ರಾಮಮೂರ್ತಿ ನಗರ, ಬಟರ್ಹಳ್ಳಿ ಸೇರಿದಂತೆ ಪ್ರಮುಖ ಮುಖ್ಯ ರಸ್ತೆಗಳಲ್ಲಿ ಗುಂಡಿಗಳು ಬಿದ್ದು ರಸ್ತೆಗಳು ಸಂಪೂರ್ಣವಾಗಿ ಹದಗೆಟ್ಟಿರುವ ರಸ್ತೆಗಳನ್ನು ಕೂಡಲೇ ದುರಸ್ತಿಗೊಳಿಸಬೇಕೆಂದು ಬಿಬಿಎಂಪಿ ಅಧಿಕಾರಿ ಕೇಶವ ಅವರಿಗೆ ಮನವಿ ಪತ್ರ ಸಲ್ಲಿಸಿದರು. ರಜಾ ಟೈಮು ಆಮೇಲೆ ಈಗ ಹೆಂಗಾಗಿದೆ ಅಂದರೆ 4 ತಿಂಗಳಿಂದ ನೀವೇ ನೋಡ್ತಾ ಇದ್ದೀವಿ. ಎಲೆಕ್ಷನ್ ಡ್ಯೂಟಿಗೆ ಇಂಡಿಯನ್ಸ್ಗಳಿಗೆ ಅಲ್ಲಿ ಇಲ್ಲಿ ಎಲ್ಲ ಕಡೆ ಹಾಕೊಂಡಾಗ ಯಾವ ಟೈಮಿಗೆ ನಾವು ಇರಲ್ವೋ ಆ ಟೈಮಿಗೆ ತಗೊಂಡಾಗ ಅವ್ರು ಹೋಗ್ತಾ ಇದ್ದಾರೆ. ಎಲ್ಲ ಬಂತ ನೀವೇ ಸೀಸ್ ಮಾಡಿ ಗಾಡಿನ ನೀವೇ ನಿಲ್ಲಿಸಿ. ಧಾರಾಳವಾಗಿ ಹೇಳ್ತಾ ಇದ್ದೀನಿ, ವಾಣಿಜ್ಯಗಳಿಗೆ ಫೋನ್ ಮಾಡಿದಾಗ ಅದು ಆಕ್ಷನ್ ಆಗುತ್ತೆ. ಯಾವುದೇ ಕೇಬಲ್ಗಳಿಗೆ ಪರ್ಮಿಷನ್ ಇಲ್ಲ. ಇರೋದು ಮಾತ್ರ ಯಾರಿಗೆ? ಬೆಸ್ಕಾಂ ಅವರಿಗೆ ಮಾತ್ರ. ಅದು ಯೂಜಿ ಕೇಬಲ್ ಹಾಕಕ್ಕೆ ಮಾತ್ರ, ಬೆಸ್ಕಾಂ ಅವರಿಗೆ ಮಾತ್ರ. ಪ್ರೈವೇಟ್ ಅವ್ರಿಗೆ ಯಾರು ಇಲ್ಲ. ಪರ್ಮಿಷನ್ ಕೊಟ್ಟರು ಫಸ್ಟ್ ಇದೇ ಸಂದರ್ಭದಲ್ಲಿ ವ್ಯಾಪಾರಸ್ಥರು ಅವರ ಅಂಗಡಿ ನಾಮಫಲಕಗಳನ್ನು ರಸ್ತೆ ಮುಂಭಾಗದಲ್ಲಿ ಹಾಕಿರುತ್ತಾರೆ. ಇದರಿಂದ ಪಾದಚಾರಿಗಳಿಗೆ ಮತ್ತು ವಾಹನ ಸಂಚಾರಕ್ಕೆ ಚಾಲಕರಿಗೆ ತುಂಬ ತೊಂದರೆ ಆಗುತ್ತಿದೆ. ಆದ ಕಾರಣ ಅಂಗಡಿ ಮುಂಭಾಗದ ರಸ್ತೆ ಮೇಲೆ ಹಾಕಿರುವ ನಾಮಫಲಕಗಳನ್ನು ತೆರವುಗೊಳಿಸಿ ಸಾರ್ವಜನಿಕ ಓಡಾಟಕ್ಕೆ ಅನುಕೂಲ ಮಾಡಿಕೊಡಬೇಕೆಂದು ಕೇರ್ಪುರ ಸಂಚಾರಿ ಪೊಲೀಸ್ ಠಾಣೆಯಲ್ಲಿಯೂ ಸಹ ಮನವಿ ಪತ್ರ ಸಲ್ಲಿಸಿದರು. ಇದೇ ಸಂದರ್ಭದಲ್ಲಿ ಚಂದ್ರು, ಪುಷ್ಪ, ವಿನಯ್, ಗುರುವರೆಡ್ಡಿ, ಅಶೋಕ್, ಇರ್ಫಾನ್, ಮಲ್ಲಪ್ಪ, ಲಕ್ಷ್ಮೀನಾರಾಯಣ, ಪುರುಷೋತ್ತಮ, ರವಿಚಂದ್ರ, ರಾಕೇಶ್, ಶಂಕರಗೌಡ, ವಿನಯ್ ಗೋಲೇಕರ್ ಮತ್ತಿತರರು ಇದ್ದರು. ತಾವು ನಮ್ಮ ಅಹವಾಲುಗಳನ್ನ ಸ್ವೀಕರಿಸಿದ್ರೆ ಅಂತ ನಾವು ತಿಳ್ಕೊಂಡಿದ್ದೀವಿ. ಇದಕ್ಕೆ ಆದಷ್ಟು ಬೇಗ ಒಳ್ಳೆ ನಿರ್ಧಾರ ತಗೊಂಡು ಅದನ್ನ ತೆರವುಗೊಳಿಸುವಂತ ಮಾಡ್ತೀವಿ. ಈಗ ಸಹ ಕೊಟ್ಟು ಹೇಳಿದ್ವಿ, ನೀವು ಸಹ ಬೋರ್ಡ್ ಇರುತ್ತೆ, ಅದು ಇಂಥ ತಳಿ ಮೇಲೆ ಏನಿವತ್ತು ಕರ್ನಾಟಕ ರಕ್ಷಣಾ ವೇದಿಕೆ ಶ್ರೀಯುತ ಪ್ರವೀಣ್ ಕುಮಾರ್ ಶೆಟ್ಟಿ ಅಣ್ಣನ ಬಣದ KRP ವಿಧಾನಸಭಾ ಕ್ಷೇತ್ರದ ವತಿಯಿಂದ ಇವತ್ತು ನಾವು KRP ವಿಧಾನಸಭಾ ಕ್ಷೇತ್ರದಲ್ಲಿ ಸುಮಾರು ಅಹವಾಲುಗಳನ್ನು ನಮ್ಮ BBMPಯ ಸಹಾಯ ಕಾರ್ಯಪಾಲಕ ಅಭಿಯಂತರಿಗೆ ಮನವಿನ ಮಾಡಿದ್ವಿ. ವಿಚಾರಗಳಂದರೆ ಇವತ್ತು ನಾವು ನೋಡ್ತಿರ್ಬೋದು, ಹೆದ್ದಾರಿ ರಸ್ತೆಗಳಲ್ಲಿ, ಸಾರ್ವಜನಿಕ ರಸ್ತೆಗಳಲ್ಲಿ ಹಳ್ಳ ಗುಂಡಿಗಳು ಬಿದ್ದು ಸುಮಾರು ಸಾವಿರಾರು ಜನ ಬಿದ್ದು ಪ್ರಾಣವನ್ನು ಕಳ್ಕೊಂಡಿರ್ತಕ್ಕಂಥದ್ದು ಸಹ TV ಮಾಧ್ಯಮದಲ್ಲಿ ನಾವು ನೋಡ್ತಾ ಇದ್ದೀವಿ. ಅಪಘಾತಗಳಾಗಿರೋದು ಸಹ ನಿಜ. ಈ ವಿಚಾರವಾಗಿ ಇವತ್ತು ನಾವು ಸಹಾಯ ಕಾರ್ಯಪಾಲಕ ಅಭಿಯಂತರಿಗೆ ನಾವು ಮನವಿ ಮಾಡೋದ್ರ ಮುಖಾಂತರವಾಗಿ ಸರ್ಕಾರ ಇದಕ್ಕೆ ಅನೇಕ ಬಾರಿ ಅನುದಾನವನ್ನು ಕೊಟ್ಟಿದೆ. ಹಳ್ಳ ಗುಂಡಿಗಳನ್ನು ಮುಚ್ಚೋದಕ್ಕೆ ವಿಚಾರವಾಗಿ ಸರ್ಕಾರ ಅನುದಾನ ಕೊಟ್ಟರು ಸಹ ಅಧಿಕಾರಿಗಳು ಕೆಲಸವನ್ನು ಮಾಡಬೇಕಾದಂಥ ಸಂದರ್ಭ ಬಂದಿತ್ತು. ಆದರೆ ಕೆಲವು ಅಧಿಕಾರಿಗಳು ನಿರ್ಲಕ್ಷ್ಯ ವಹಿಸಿ ಆ ಸರಿಯಾದ ಕೆಲಸಗಳನ್ನು ಮಾಡದೆ ಈಗಲೂ ಸಹ ನೆನೆಗುದಿಗೆ ಕೆಲಸ ಬಿದ್ದಿರ್ತಕ್ಕಂಥದ್ದು ನಮ್ಮ ಕಣ್ಣಿನ ಮುಂದೆ ಇದೆ. ಈಗ ನಾವು ಬಂದು ಅವರಿಗೆ ಮನವಿ ಮಾಡಿದ್ದೇವೆ, ಎಲ್ಲಿ ಹಳ್ಳ ಗುಂಡಿಗಳು ಮತ್ತು
ಈ ಒಂದು ವಿಚಾರನ ಮುಚ್ಚೋದ್ರ ಮುಖಾಂತರವಾಗಿ ಸಾರ್ವಜನಿಕರಿಗೆ ಸುಗಮವಾದ ರಸ್ತೆಯನ್ನು ಕಲ್ಪಿಸಿಕೊಡ್ಬೇಕಂತೇಳಿ ನಾವು ಸಂಘಟನೆ ವತಿಯಿಂದ ನಮ್ಮ KRP ವಿಧಾನಸಭಾ ಕ್ಷೇತ್ರದ ಎಲ್ಲ ಕರವೇ ತಂಡದ ವತಿಯಿಂದ ನಾವು ಅಧಿಕಾರಿಗಳಿಗೆ ಮನವಿ ಮಾಡಿದ್ದೇವೆ. ಅಧಿಕಾರಿಗಳು ನಮ್ಮ ಅಹವಾಲುಗಳನ್ನು ಸ್ವೀಕರಿಸಿದ್ದಾರೆ. ಆದಷ್ಟು ಬೇಗ ಇದನ್ನು ಪರಿಹಾರ ಸಹ ಹರಿಸ್ಕೊಡ್ತೀನಿ ಅಂತೇಳಿ ಸಹ ನಮಗೆ ಹೇಳೋದ್ರ ಮುಖಾಂತರ ಅವರು ಭರವಸೆನ ನೀಡಿದ್ದಾರೆ. ಈಗ ನಾವು KRಪುರಂ ಪೊಲೀಸ್ ಠಾಣೆ ಸಂಚಾರಿ ಆರಕ್ಷಕ ನಿರೀಕ್ಷಕರು ಸಹ ಮನವಿನ ಮಾಡ್ತಾಯಿದ್ದೀವಿ. ನಾವು ಏನು ಮನವಿನ ಮಾಡ್ತೀವಿ ಅಂದರೆ, ಈಗ ನೋಡಿ ಅಂಗಡಿ ನಾಮಫಲಕಗಳ ಬೋರ್ಡ್ಗಳನ್ನು ಅಂಗಡಿಗಳ ಮೇಲೆ ಬರೆದಿರ್ತಾರೆ, ದೊಡ್ಡದಾಗಿ ಬರೆದಿದ್ರೆ. ಈಗ ಗೂಗಲ್ ಮ್ಯಾಪ್ ಇದೆ, ಲೊಕೇಶನ್ ಹಾಕ್ತಾರೆ, ಅವ್ರ ಅಂಗಡಿ ಮುಂದೆ ಹೋಗಿ ನಿಂತ್ಕೊಳ್ಳೋಂಥ ಪರಿಸ್ಥಿತಿ. ಈಗ ಎಲ್ರಿಗೂ ಅವರ ಅಡ್ರೆಸ್ ಹುಡ್ಕೋದು ಏನು ತುಂಬ ಬಹಳ ಕಷ್ಟವಾಗಿಲ್ಲ. ಏನಾಗಿದೆ ಅಂದರೆ, ಆ BBMP ಅವರು ಬಿಟ್ಟಿರ್ತಕ್ಕಂಥ ಒಂದು 5 ಅಡಿ ರಸ್ತೆ ಮೋರಿಗಳ ಮೇಲೆ ಏನು ಕಲ್ಲುಗಳು ಹಾಕಿರ್ತಾರೋ ಆ ಪಾದಚಾರಿ ರಸ್ತೆಗಳ ಮೇಲೆ ಅವ್ರ ಅಂಗಡಿ ನಾಮಫಲಕ ಬೋರ್ಡ್ಗಳನ್ನ ಅಡ್ಡ ಇಟ್ಟಿರ್ತಾರೆ. ಹಾಗೂ ಮತ್ತು ಏನು ಕೆಲವು ವ್ಯಾಪಾರಸ್ಥರನ್ನ ಅವ್ರ ಅಂಗಡಿಗಳ ಮುಂದೆ ವ್ಯಾಪಾರ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟು ಅವರಿಂದ ಸಹ ಅಂಗಡಿ ಮಾಲೀಕರು ಸಹ ಬಾಡಿಗೆಗಳನ್ನ ಪಡಿತಾ ಇರ್ತಾರೆ. ನಮ್ಮ ಉದ್ದೇಶ ಇದಲ್ಲ. ನೀವು ಏನೋ ಮಾಡ್ಕೊಳ್ಳಿ, ನಾವು ನಿಮಗೆ ಏನೋ ಒಂದು ನಿಮ್ಮನ್ನು ದ್ವೇಷ ಮಾಡೋಂಥ ಉದ್ದೇಶ ನಮ್ಮ ಸಂಘಟನೆದಲ್ಲ. ನೀವು ವ್ಯಾಪಾರ ಮಾಡ್ತಕ್ಕಂಥದ್ದು ಮಾಡ್ಕೊಳ್ಳಿ. ಆದರೆ ಸಾರ್ವಜನಿಕರ ಪಾದಚಾರಿ ರಸ್ತೆಗಳಲ್ಲಿ ಬೋರ್ಡ್ಗಳನ್ನ ಇಡೋದನ್ನು ದಯವಿಟ್ಟು ತಾವು ತೆಗಿಬೇಕಾಗಿ ನಾನು ಮನವಿ ಮಾಡ್ತೇನೆ. ಯಾಕಂದರೆ ರಸ್ತೆಗಳಲ್ಲಿ ಇವತ್ತು ದಟ್ಟವಾದ ಸಂಚಲನ ಇರೋದರಿಂದ, ವಾಹನ ಹೋರಾಟಗಳಿರೋದ್ರಿಂದ ಸಾರ್ವಜನಿಕರು ಓಡಾಡಲಿಕ್ಕೆ ಎಲ್ಲಿ ಜಾಗ ಇದೆ? ಅದಕ್ಕೂ ಸಹ ಅಪಘಾತಗಳಿಗೆ ಅವಕಾಶ ಮಾಡಿಕೊಡಬೇಡಿ. ದಯವಿಟ್ಟು ಸಾರ್ವಜನಿಕರ ಕಷ್ಟವನ್ನು ಅರ್ಥ ಮಾಡ್ಕೊಳ್ಳಿ ಅಂತೇಳಿ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ಅವರು ಸಹ ಅಂಗಡಿ ಮಾಲೀಕರನ್ನು ಹಾಗೂ ಪಾದಚಾರಿ ರಸ್ತೆಗಳ ಮೇಲೆ ಬೋರ್ಡ್ ಇರ್ತಕ್ಕಂಥವ್ರನ್ನೂ ಸಹ ನಾನು ಮನವಿ ಮಾಡ್ತಾಯಿದ್ದೀನಿ.